ಇನ್ನು ಹಾಗೆ ಗದಗದಲ್ಲೂ ಕೂಡ ಭಾರೀ ಮಳೆಯಿಂದಾಗಿ ಈರುಳ್ಳಿ ಬೆಳೆ ಸರ್ವನಾಶ ಆಗಿಬಿಟ್ಟಿದೆ. ಜಿಲ್ಲೆಯಲ್ಲಿ 3000 ಹೆಕ್ಟೇರ್ನಲ್ಲಿ ಬೆಳೆದಿದ್ದಂತಹ ಈರುಳ್ಳಿ ಬೆಳೆ ಈರುಳ್ಳಿ ಬೆಳೆ ಹಾನಿಯಾಗಿರೋದ್ರಿಂದ ಜಿಲ್ಲೆಯಲ್ಲಿ ರೈತರು ಪರದಾಡ್ತಾ ಇದ್ದಾರೆ. 9000 ಹೆಕ್ಟೇರ್ ಈರುಳ್ಳಿ ಬಿತ್ತನೆ ಮಾಡಿದ್ರು. ಇಡೀ ಜಿಲ್ಲೆಯಲ್ಲಿ ಹೊಂಬಳ ಗ್ರಾಮ ಸೇರಿದಂತೆ ಜಿಲ್ಲಾದ್ಯಂತ ಭಾರೀ ಮಳೆಯಾಗಿದೆ. ಎಕರೆಗೆ 1 ಲಕ್ಷ ರೂಪಾಯಿ ಆದಾಯವನ್ನು ನಿರೀಕ್ಷೆ ಮಾಡಿದ್ರು ಪಾಪ ರೈತರು. ಆದರೆ ಈ ಬಾರಿ ಬೆಳೆ ಕೈಕೊಟ್ಟಿದೆ. ಅಂದರೆ ಬೆಳೆ ಬಂದಿದೆ, ನೀರಿಂದಾಗಿ ಬೆಳೆ ಹಾನಿಯಾಗಿದೆ. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಗದಗ ಜಿಲ್ಲೆಯಾದ್ಯಂತ ನಿರಂತರವಾಗಿ ಸುರಿಯುತ್ತಿರುವ ಮಳೆ ರೈತರ ಬದುಕೆ ಸರ್ವನಾಶ ಮಾಡಿದೆ ಅಂತ ಹೇಳ್ಬೋದು. ಈಗ ನಾವು ಗದಗ ತಾಲೂಕಿನ ಹೊಂಬಳ ಗ್ರಾಮದ ಬಳಿ ಇದ್ದೀವಿ. ಇಲ್ಲಿನ ಜಮೀನು ಒಂದರ ದೃಶ್ಯಗಳನ್ನು ನೀವು ತೋರಿಸ್ತೀವಿ, ನೋಡ್ಬೋದು. ಇದು ಹೊಂಬಳ ಗ್ರಾಮದ ಒಂದು ಜಮೀನಿನ ದೃಶ್ಯ. ಇಲ್ಲಿ ಈಗಾಗಲೇ ರೈತರು 4 ಎಕರೆ ಪ್ರದೇಶದಲ್ಲಿ ಈರುಳ್ಳಿಯನ್ನು ಬಿತ್ತನೆ ಮಾಡಿದ್ದಾರೆ. ಆದರೆ ನಿರಂತರವಾಗಿ ಏನು ಅದು ಮಳೆ ಸುರಿತಾ ಇದೆ, ಅದಕ್ಕೆಲ್ಲವೂ ಕೂಡ ಬೆಳೆ ಕೊಚ್ಕೊಂಡು ಹೋಗಿದೆ, ನೋಡ್ಬೋದು. ಇನ್ನೂ ಆದರೂ ಕೂಡ ನಿನ್ನೆ ಮೊನ್ನೆ ಹಿಡಿದು ಕಳೆದ 15 ದಿನಗಳಿಂದ ಮಳೆ ಸುರಿತಾ ಇದೆ. ಈಗ ರೈತರು ನೋಡ್ಬೋದು, ಅವ್ರಿಗೆ ರೈತರ ಕೈಯಲ್ಲಿ ಬೆಳೆ ನಾಟಿಗಳನ್ನ ಹಿಡ್ಕೊಂಡು ಅಲ್ಲಿ ಇಲ್ಲಿ ಒಂದು ಉಳಿದಂಥ ಈರುಳ್ಳಿ ಅವ್ರ ಕೈಯಲ್ಲಿ ಹಿಡ್ಕೊಂಡಿದೆ. ಈಗಾಗಲೇ 4 ಎಕರೆದಲ್ಲಿ ಸಂಪೂರ್ಣ ಕೊಚ್ಕೊಂಡು ಹೋಗಿದೆ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕೆಂದರೆ ಅಧಿವೇಶನ ನಡೀತಿದೆ, ಆದರೆ ರೈತರ ಸಂಕಷ್ಟ ಮಾತ್ರ ಅಧಿವೇಶನದಲ್ಲಿ ಯಾವೊಬ್ಬ ಜನಪ್ರತಿನಿಧಿಗಳು ಏನು ಚರ್ಚೆ ಮಾಡ್ತಾ ಇಲ್ಲ. ರೈತರ ಸಮಸ್ಯೆಗಳಿಗೆ ಸರ್ಕಾರ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರೆ ಇಲ್ಲೇ ರೈತರನ್ನು ಮಾತಾಡ್ಸೋಣ. ಸರ್, ಏನು ನಿರಂತರ ಮಳೆಗೆ ಇನ್ನೆಲ್ಲ ಸಮಸ್ಯೆ ಆಗ್ತಾಯಿದೆ ನಿಮಗೆ? ಸರ, ಈ ಮಳೆ ಬಂದು ಅತಿಯಾದ ಮಳೆಯಿಂದ 1 ತಿಂಗಳಾಯ್ತು ಈಗ ಮಳೆ ಆಗ್ತಾಯಿದ್ದು. ಎಲ್ಲ ಬೆಳೆಗಳು ಸಂಪೂರ್ಣ ಜಲಾವೃತ ಆಗ್ಯಾವು. ಈಗ ಅಧಿವೇಶನ ನಡೆದೈತಿ. ನಮ್ಗೆ ರೈತರಿಗೆ ಈ ಅಧಿವೇಶನದೊಳಗಾದರೂ ಮಾತಾಡಿ ಅಧಿಕಾರಿಗಳಂಕರ್ ಇಲ್ಲಿವರೆಗೂ ಭೇಟಿಯಾಗಿಲ್ಲ. ಇನ್ನು ನಮ್ಮ ಜನಪ್ರತಿನಿಧಿಗಳಾದರೂ ಅಧಿವೇಶನದೊಳಗೆ ನಮ್ಮ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಅದ್ರ ಬಗ್ಗೆ ವಿಶೇಷ ಚರ್ಚೆ ಮಾಡಿ ಗಮನ ವಹಿಸಿ ನಮ್ಗೆ ಸೂಕ್ತ ಪರಿಹಾರ ಕೊಡಿಸ್ಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತಂತ ನಮ್ಮ ಎಲ್ಲ ರೈತರ ಅಭಿಪ್ರಾಯ ಅಂತ ನಾನು. ನಿಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಎಷ್ಟು ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬಿತ್ತನೆ ಆಗಿದೆ? ಸುಮಾರು ಒಂದು 6,000 ಎಕರೆ ಭೂಮಿ ಆಗ್ಬೋದು. ನಮ್ಮ ಬೆಟಗೇರಿ ಹುಬ್ಳಿ ಮಟ್ಟದೊಳಗೆ ಅಲ್ಲ, ಒಟ್ಟು ಟೋಟಲ್ ಆಗಿ ನಮ್ಮ ಹೊಂಬಳ ಗ್ರಾಮ ಮೆಣಸಿನಕಾಯಿ ಮತ್ತು ಈರುಳ್ಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡುವಂಥ ಭೂಮಿ. ಜಾಸ್ತಿ ಬೆಳೆದಿದ್ದಾರೆ. ಹೀಗಾಗಿ ಭಾಳ ಲಾಸ್ ಆಗಿತ್ತು ಅಂತ ನನ್ನ ಅಭಿಪ್ರಾಯ. ಸರ್, ಈರುಳ್ಳಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಎಲ್ಲ ಕೂಡ ಈಗ ಕೊಚ್ಕೊಂಡು ಹೋಯ್ತು. ಈಗ ರೈತರಿಗೆ ಏನೋ ಒಂದು ಆಶಾಭಾವನೆ ಇತ್ತು, ಈರುಳ್ಳಿಗೆ ರೇಟ್ ಬರ್ಬೋದು ಏನೋ ಅಂತಂದು. ಈ ಮಳೆ ಅತಿವೃಷ್ಟಿಯಿಂದ ಎಲ್ಲ ಅದು ಬೆಳೆನೇ ಬರ್ತಾ ಇಲ್ಲ. ಇನ್ನು ಬೆಲೆ ಎಲ್ಲಿಂದ ಬಂತು, ಬೆಳೆನರೇ ಬರ್ತನೋ ಅಂದದು. ಆಮ್ಯಾಗ ಭರವಸೆನೇ ಉಳಿದೇ ಇಲ್ಲ ರೈತರಿಗೆ. ಎಲ್ಲ ಲಾಸ್ ಆಗೈತೆ ಅಂತ ನಮ್ಮ ಅಭಿಪ್ರಾಯ. ಇದು ಏನು ರೈತರ ಮಾತು. ಈಗಾಗಲೇ ನಾವು ಏನು ಒಳ್ಳೆ ಬೆಳೆ ಬರುತ್ತೆ ಅಂತ ಭರವಸೆ ಇತ್ತು, ಈಗ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ. ಅನ್ನದಾತರ ಪರವಾಗಿ ಏನು ಸದನದಲ್ಲಿ ಕೂಡ ಯಾವುದೇ ಜನಪ್ರತಿನಿಧಿಗಳು ಚರ್ಚೆ ಮಾಡ್ತಿಲ್ಲ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಯಾಕೆಂದರೆ ನಿರಂತರ ಮಳೆಗೆ ಎಲ್ಲ ಬೆಳೆಗಳು ಹಾಳಾಗಿವೆ. ಈಗ ರೈತರು ಅಕ್ಷರಶಃ ಸಂಕಷ್ಟದಲ್ಲಿದ್ದಾರೆ. ಈಗ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅನ್ನೋ ಒತ್ತಾಯ ಇಲ್ಲಿನ ರೈತರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.